ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಲೆಹೆಂಗದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಲೆಹೆಂಗಾ ಮೇಲೆ ಬ್ಲೌಸನ್ನು ಯಾವ ರೀತಿ ನಾವು ಕಟಿಂಗ್ ಮಾಡೋದು ಮತ್ತು ಯಾವ ಡಿಸೈನಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಬ್ಲೌಸ್ ಪೀಸ್ ಬಂದು ನಾನು ಸ್ಯಾರಿಯಲ್ಲಿ 1 ಮೀಟ್ರ್ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಟಿದ್ದೆ. ಇದು ಬಂದು ಕಸ್ಟಮರ್ ಬಾಡಿ ಮೆಜರ್ಮೆಂಟ್ಸು. ಅವ್ರ ಬ್ಲೌಸ್ ಲೆಂತು 13.5, ಅಪ್ಪರ್ ಚೆಸ್ಟ್ 31, ಫುಲ್ ಬಸ್ಟು 31, ಫುಲ್ ಶೋಲ್ಡರ್ ಬಂದು 13 ಇದೆ, ಆರ್ಮೋಲ್ ರೌಂಡ್ ಬಂದು 14 ಇಂಚಸ್ ಇದೆ, ವೇಸ್ಟ್ ಬಂದು 27 ಇಂಚಸ್ಸು. ಈಗ ಲೈನಿಂಗನ್ನು ತೊಗೊಂಡಿದ್ದೀನಿ. ಫೋಲ್ಡಿಂಗ್ ಸೈಡ್ ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡು ನೋಡಿ, ಫಸ್ಟ್ ಒಂದು ಬೇಸ್ ಲೈನನ್ನು ಹಾಕ್ಕೋತಾ ಇದ್ದೀನಿ. ಮೇಲ್ಗಡೆ ಒಂದು 1/2 ಇಂಚ್ ಗ್ಯಾಪನ್ನು ಕೊಟ್ಟು ಬೇಸ್ ಲೈನನ್ನು ಹಾಕ್ಕೊಳ್ಳಿ. ಈಗ ಶೋಲ್ಡರ್ ಡೌನ್ಗೋಸ್ಕರ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಲೈನನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನೆಕ್ ಲೈನ್ ಮೇಲೆ ನೆಕ್ ಬಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಶೋಲ್ಡರ್ ಲೈನ್ ಮೇಲೆ ಅವರು ಶೋಲ್ಡರು /2 ಮಾಡ್ಕೋಬೇಕು. ಅವ್ರ ಶೋಲ್ಡರ್ ಬಂದು 13, /2 ಮಾಡಿಕೊಂಡ್ರೆ 6.5 ಅನ್ನೋದು ಬರುತ್ತೆ. ಶೋಲ್ಡರ್ ಲೈನ್ ಮೇಲೆ 6.5ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಆರ್ಮ್ ರೌಂಡ್ ಬಂದು 14 ಇಂಚಸ್ಸು. 14 /2 ಮಾಡಿದ್ರೆ 7 ಅನ್ನೋದು ಬರುತ್ತೆ. ಆ 7ನಲ್ಲಿ 1.75ನ ಮೈನಸ್ ಮಾಡಿದ್ರೆ ನಮಗೆ 5.25 ಅನ್ನೋದು ಬರುತ್ತೆ. ಶೋಲ್ಡರ್ ಲೈನ್ ಹತ್ರದಿಂದ 5.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈಗ ಈ ಚೆಸ್ಟ್ ಲೈನ್ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವ್ರದ್ದು ಬಸ್ಟ್ ಬಂದು 31 ಇದೆ ನೋಡಿ. 31ಗೆ ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡ್ಕೋಬೇಕು. /4 ಮಾಡಿದ್ರೆ 8.25 ಅನ್ನೋದು ಬರುತ್ತೆ. ಆ 8.25ಅಲ್ಲಿ 1/4 ಇಂಚನ್ನ ಮೈನಸ್ ಮಾಡಿಕೊಂಡು ನಾನು 8 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟಾದರೂ ಬಂದಿರಲಿ, ನಿಮ್ಮ ಬಸ್ಟ್ ಸೈಜ್ಗೆ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅದು ಎಷ್ಟು ಬಂದಿರುತ್ತೋ ಅದನ್ನು ಮಾಡಿಕೊಂಡು ಅದರಲ್ಲಿ 1/4 ಇಂಚನ್ನ ಮೈನಸ್ ಮಾಡ್ಕೋಬೇಕು. ಈಗ ನೆಕ್ ಲೈನಿಂದ ಶೋಲ್ಡರ್ ಲೈನನ್ನು ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವೇನು ನೆಕ್ ಪಾಯಿಂಟ್ ಶೋಲ್ಡರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು 31 ಇದ್ದರೆ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ನಾವು ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಎಷ್ಟು ಬಿಡ್ತಲೇ ಲೈನ್ ಇದೆಯೋ ಸೇಮ್ ಮೇಲ್ಗಡೆ ಅಷ್ಟು ಬಿಡ್ತಿಗೆ ಲೈನನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿರೋ ಥರ ನೋಡ್ಕೋಬೇಕು. ಈ ಲೈನು ಆರ್ಮ್ ಕರ್ವ್ ಲೈನ್ ಅನ್ನೋದು ಸ್ಟ್ರೈಟಾಗಿ ಡ್ರಾ ಮಾಡ್ಕೋಬೇಕು. ಈಗ ಇದ್ರ ಮಿಡ್ ಪಾಯಿಂಟನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ ಶೋಲ್ಡರ್ ಲೈನ್ ಹತ್ರದಿಂದ ಅದರ ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಂದ ಡೌನು 1 ಇಂಚು. ಈಗ ಇಷ್ಟಾದಮೇಲೆ ನೆಕ್ಸ್ಟು ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಏನು ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೆಕ್ ಪಾಯಿಂಟ್ಗೆ ಈ ರೀತಿ ಕ್ರಾಸಾಗಿ ಲೈನ್ ಕನೆಕ್ಟ್ ಮಾಡಿದ್ವಿ, ಅದರ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಟ್ರೆ ನಮಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 13.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಆ ಲೈನ್ ಮೇಲೆ ನಾವು ವೇಸ್ಟ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಬಂದು 27 /4 ಮಾಡಿದ್ರೆ 6.25 ಇಂಚ್ ಅನ್ನೋದು ಬರುತ್ತೆ. ಫೋಲ್ಡಿಂಗ್ ಸೈಡಿಂದ 6.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚು ಡಾಟ್ಸ್ಗೋಸ್ಕರ ಮತ್ತು 2 ಇಂಚಸ್ಸು ಸೀವಿಂಗ್ ಅಲೌನ್ಸಸ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಪಾಯಿಂಟ್ಸನ್ನು ಕೂಡ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಕನೆಕ್ಟ್ ಮಾಡ್ಕೋಬೇಕು. ಈಗ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಮಾರ್ಜಿನ್ ಲೈನ್ ಹತ್ರದಿಂದ ಫೋಲ್ಡಿಂಗ್ ಸೈಡ್ಗೆ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಫೋಲ್ಡ್ ಮಾಡಿದಾಗ ಅದರ ಮಿಡ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ಈಗ ನೀಟಾಗಿ ಆರ್ಮ್ ಕರ್ವನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಮಗೆ ಮಿಡ್ ಪಾಯಿಂಟ್ ಏನಿದೆಯೋ ಆ ಮಿಡ್ ಪಾಯಿಂಟ್ ಹತ್ರಗೆ ನೋಡಿ ಆರ್ಮ್ ಕರ್ವ್ ಲೈನನ್ನು ಯೂಸ್ ಮಾಡಿಕೊಂಡು ನೀಟಾಗಿ ರೀತಿ ಆರ್ಮ್ ಕರ್ವ್ ಶೇಪನ್ನು ಕೊಟ್ಕೋಬೇಕಾಗುತ್ತೆ. ಈಗ ನಮಗೆ ಬರಬೇಕಾಗಿರೋ ಆರ್ಮ್ ರೌಂಡ್ ಬಂದು 7 ಇಂಚಸ್ಸು. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನನಗೆ 7 ಇಂಚಸ್ ಅನ್ನೋದು ಬರ್ತಿದೆ. ಈಗ ನೆಕ್ ಬಿಡ್ತನ್ನ ಅಂದರೆ ಶೋಲ್ಡರ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಳ್ತಾ ಇರೋ ಶೋಲ್ಡರ್ ಪಟ್ಟಿ ಬಂದು 2.25 ಇಂಚು. ನೋಡಿ, ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಆರ್ಮೋಲ್ ರೌಂಡ್ ಹತ್ರ ಕೂಡ ನಾವೀಗ ಸೀವಿಂಗ್ ಅಲೌನ್ಸಸ್ಸು ನಾವು ಸ್ಲೀವ್ಸನ್ನು ಎಷ್ಟು ಅಟ್ಯಾಚ್ ಮಾಡ್ತೀವೋ ಅಷ್ಟು ಮಾರ್ಜಿನನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 1 ಸೆಂಟಿಮೀಟರ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ಅಂದರೆ 1 ಸೆಂಟಿಮೀಟರ್ ಅಂದರೆ 1/2 ಇಂಚಿಗಿಂತ ಒಂದು ಲೈನ್ ಅನ್ನೋದು ಕಡಿಮೆ. 1/2 ಇಂಚಿಗಿಂತ ಒಂದು ಪಾಯಿಂಟ್ ಕಡಿಮೆ ಅನ್ನೋದು ನಾವು 1 ಸೆಂಟಿಮೀಟರ್ ಅಂತ ಕರಿತೀವಿ. ನೀಟಾಗಿ ಆರ್ಮ್ ರೌಂಡ್ ಹೇಗಿದೆಯೋ ಹಾಗೆ 1 ಸೆಂಟಿಮೀಟರು ಪೂರ್ತಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಹಾಗೆ ಕೆಳಗಡೆನೂ ಕೂಡ ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಆಲ್ರೆಡಿ ನಾವು 2 ಇಂಚಸ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೋಡಿ,
ಒಂದು ವೇಳೆ ನಿಮ್ಗೆ ಏನಾದರೂ ಕ್ರಾಸ್ ಬಂದಿದ್ದರೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಚೆಸ್ಟ್ ಲೈನಿಂದ ವೇಸ್ಟ್ ಹತ್ತಿಗೆ ಈ ರೀತಿ ಕ್ರಾಸ್ ಬಂದರೆ ನೀವು ಅಲ್ಲಿ ಚೆಕ್ ಮಾಡಿಕೊಂಡು ಈ ರೀತಿ 90 ಡಿಗ್ರಿಯಲ್ಲಿ ಚೆಕ್ ಮಾಡ್ಕೋಬೇಕು ನೋಡಿ. ಈಗ ಶೋಲ್ಡರ್ ಪಟ್ಟಿ ನಾವು ತೊಗೊಂಡಿರೋ ಶೋಲ್ಡರ್ ಪಟ್ಟಿ ಬಂದು 2.25 ಇಂಚು. 2.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ 90, ಯಾಕಂದರೆ ನಮ್ಗೆ ಲೈನ್ ಅನ್ನೋದು ಅಲ್ಲಿ ಕ್ರಾಸ್ ಆಗಿರೋದ್ರಿಂದ 90 ಡಿಗ್ರಿಯಲ್ಲಿ ನಾವಿಲ್ಲಿ ಒಂದು ಲೈನನ್ನು ಹಾಕ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ನೋಡಿ 2.25 ಇಂಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು, ಯಾಕಂದ್ರೆ ನಾವು ಶೋಲ್ಡರ್ ಪಟ್ಟಿ ಅನ್ನೋದು ಸೀವಿಂಗ್ ಅಲೌನ್ಸಸ್ ಅಂದರೆ ಮಾರ್ಜಿನನ್ನು ಬಿಟ್ಟು ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದು 2.25 ಇಂಚು ಬೇಕು. ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ 90 ಡಿಗ್ರಿಯಲ್ಲಿ ಕ್ರಾಸ್ ಆಗಿರೋದ್ರಿಂದ ಸ್ಕೇಲನ್ನು ಈ ರೀತಿ ಕ್ರಾಸಾಗಿ ಪ್ಲೇಸ್ ಮಾಡಿದ್ರೆ ನಿಮಗೆ ಈ ರೀತಿ ಲೈನ್ ಅನ್ನೋದು ಸಿಗುತ್ತೆ. ನೆಕ್ ಡೌನ್ ಬಂದು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಬ್ಯಾಕಲ್ಲಿ ಬೋಟ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಕೆಳಗಡೆ ಕೂಡ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಡಾಟ್ಸ್ ಲೈನ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಡೀಪ್ ಅವರು ಪಟ್ಟಿ ಬಂದು 3.25 ಇಂಚ್ ಇದ್ದರೆ ಸಾಕಂತೆ. 3.25 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆನೂ ಕೂಡ 3.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸಲ್ಲಿ ನಿಮಗೆ ಏನು ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಇಲ್ಲಿ ಡಿಸೈನ್ ಮಾಡ್ಕೋಬೋದು. ನಾನು ಜಸ್ಟ್ ಸುಮ್ಮನೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಾನು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡ್ತೀನಿ. ನೆಕ್ಕನ್ನು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊತೀನಿ. ಅದನ್ನು ನಾನು ಕಟಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ರೀತಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಈ ಬಾಕ್ಸಲ್ಲಿ ಡ್ರಾ ಮಾಡ್ಕೋಬೋದು. ಈಗ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ತಿದ್ದೀನಿ. ಇದಿಷ್ಟು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ನೆಕ್ಕನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ನಾವು ಕ್ಯಾನ್ವಾಸ್ ಯೂಸ್ ಮಾಡಿ ನೆಕ್ಕನ್ನು ಸ್ಟಿಚ್ ಮಾಡ್ತಿರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ನೆಕ್ಕನ್ನು ನಾನು ಕಟ್ ಮಾಡ್ತಾ ಇಲ್ಲ. ಸೈಡ್ ಸೇಮ್ ಅಲೌನ್ಸಸ್ ಕಡೆ ಮಾರ್ಜಿನ್ಸ್ ಹತ್ರ ಎಲ್ಲ ಟಕ್ಸನ್ನು ಇಟ್ಕೋಬೇಕು. ಈಗ ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನಮಗೆ 6.25 ಅನ್ನೋದು ಬರುತ್ತೆ ಮಾರ್ಜಿನ್ ಹತ್ರಗೆ. ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ, ಫ್ರಂಟ್ ಪಾರ್ಟ್ ಬಂದು ಪ್ರಿನ್ಸಸ್ ಕಟ್ಟಲ್ಲಿ ಕಟಿಂಗ್ ಮಾಡ್ತಿರೋದ್ರಿಂದ ಓಪನಿಂಗ್ ಸೈಡ್ ಅನ್ನೋದು ನಮ್ಮ ಸೈಡಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೋಡಿ 1/2 ಇಂಚಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮೇಲ್ಗಡೆ ಮಾರ್ಜಿನನ್ನು ನಾನು ಆಲ್ರೆಡಿ ತೊಗೊಬಿಟ್ಟಿದ್ದೀನಿ. ಇದರಲ್ಲಿ ನೋಡಿ 1/2 ಇಂಚು ಮಾರ್ಜಿನನ್ನು ತೊಗೊಂಡಿದ್ದೀನಿ. ಉಕ್ಸ್ ಪಟ್ಟಿ ಸೈಡು ಒಂದು 1/4 ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಟ್ರೈಟಾಗಿ. ಈಗ ನಾವು ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಎಷ್ಟು ಬಂದಿರುತ್ತೋ ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ಫ್ರಂಟಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟಲ್ಲಿ ನನಗೆ 5.25 ಇಂಚ್ ಅನ್ನೋದು ಆರ್ಮ್ ರೌಂಡ್ ಬಂದಿದೆ. ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡುವಾಗ ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಕೊಂಡಾಗ ನಮಗೆ 5.25 ಅನ್ನೋದು ಬರುತ್ತೆ. 5.25 ನಮಗೆ ಕೆಳಗಡೆ ಲೈನಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಮೇಲ್ಗಡೆ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿದ್ವಿ, ಸೊ ಮೇಲ್ಗಡೆ ಲೈನಿಂದ ತೊಗೋಬಾರ್ದು, ಕೆಳಗಡೆ ಲೈನಿಂದ ಈ ರೀತಿ 5.25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ಲೈನ್ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬಸ್ಟ್ ಬಂದು 31 ಪ್ಲಸ್ 2 ಇಂಚಸ್ ಆ್ಯಡ್ ಮಾಡಿದಾಗ ನಮಗೆ 33 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.25 ಅನ್ನೋದು ಬರುತ್ತೆ. ಬ್ಯಾಕಲ್ಲಿ ನಾವು 1/4 ಇಂಚು ಮೈನಸ್ ಮಾಡ್ತೀವಿ, ಫ್ರಂಟಲ್ಲಿ ಯಾವುದೇ ರೀತಿ ಮೈನಸ್ ಮಾಡ್ದಿರ ನಮ್ಗೆ ಎಷ್ಟು ಬರುತ್ತೋ ಅಷ್ಟನ್ನು ತೊಗೋಬೇಕು. ಅಲ್ಲಿಂದ ಆರ್ಮ್ ಕರ್ವ್ ಲೈನು ನಾವು ಬ್ಯಾಕಲ್ಲಿ 2 ಇಂಚಸ್ ಮೇಲೆ 2 ಪಾಯಿಂಟ್ಸ್ ತೊಗೊಂಡಿದ್ದೀವಲ್ಲ, ಸೇಮ್ ಅಷ್ಟನ್ನೇ ಇಲ್ಲಿ ಫ್ರಂಟ್ ಪಾರ್ಟಲ್ಲೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಡೀಪ್ ಬಂದು ನನಗೆ ಇಲ್ಲಿ 6 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಯಾವ ಲೈನಿಂದ ಟೇಪನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಹಾಗೆ ಇವರ ಬಸ್ಟ್ ಪಾಯಿಂಟ್ ಬಂದು 8.5 ಅನ್ನೋದಿದೆ. 8.5ನ ಮಾರ್ಕ್ ಮಾಡಿಕೊಂಡೆ. ಇವರ ಅಂಡರ್ ಬಸ್ಟ್ ಲೈನ್ ಬಂದು 11 ಇಂಚಸ್ ಅನ್ನೋದಿದೆ. 11 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂಡರ್ ಬಸ್ಟ್ ಲೈನ್ ಫಾರ್ಮುಲಾ ಬಂದು ಫುಲ್ ಬಸ್ಟ್ ಡಿವೈಡೆಡ್ ಬೈ 12 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ 11 ಇಂಚಸ್ ಇವರು ಅಂಡರ್ ಬಸ್ಟ್ ಲೈನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 2 ಪಾಯಿಂಟ್ಸ್ ಹತ್ರ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಎಲ್ ಸ್ಕೇಲ್ ಇದ್ದರೆ ನಿಮಗೆ ನೋಡಿ ಈ ಲೈನ್ಗೆ ನೀವು ಸ್ಟ್ರೈಟಾಗಿ ಸ್ಕೇಲನ್ನು ಇಟ್ಕೊಂಡಿದ್ದೀರ ಅಂದರೆ ಆಟೋಮೆಟಿಕಲಿ ಆ ಲೈನ್ ಕೂಡ ನಿಮಗೆ ಸ್ಟ್ರೈಟಾಗಿ ಬರುತ್ತೆ. ಎನಿ ಸೈಜ್ 2 ಇಂಚಸ್ ನೀವು ವೇಸ್ಟ್ ಹತ್ರ ತೊಗೋಬೇಕಾಗುತ್ತೆ. ಅಂಡರ್ ಬಸ್ಟ್ ಲೈನಿಂದ 2 ಇಂಚಸ್ ಯಾವುದಾದ್ರೂ ಸೈಜ್ಗಾಗಲಿ ಒಂದು 2 ಇಂಚಸ್ ತೊಗೊಳ್ಳಿ ಸಾಕಾಗುತ್ತೆ. ಅಲ್ಲೂ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು.
ಈಗ ಚೆಸ್ಟ್ ಲೈನಲ್ಲಿ ನಾವು 8.25 ಇಂಚು ತೊಗೊಂಡಿದ್ದೀವಲ್ಲ, ಸೊ ಸೇಮ್ ಅಷ್ಟನ್ನೇ ವೇಸ್ಟ್ ಲೈನ್ ಮೇಲೂ ಮಾರ್ಕ್ ಮಾಡಿಕೊಂಡು ಈ ಲೈನನ್ನು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಇವರ ಫುಲ್ ಬಸ್ಟ್ ಬಂದು 31 ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಅಪೆಕ್ಸ್ ಪಾಯಿಂಟದು ಫಾರ್ಮುಲಾ ಬಂದು ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಿದಾಗ 3 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ಬಂತು. ಬಸ್ಟ್ ಲೈನ್ ಮೇಲೆ ಮತ್ತು ವೇಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ತೊಗೋಬೇಕು. ಈಗ ಇವರು ವೇಸ್ಟ್ ರೌಂಡ್ ಬಂದು 27 ಆಗಿರೋದ್ರಿಂದ ಅದರಲ್ಲಿ 4ನೇ ಒಂದು ಭಾಗ ಬಂದು 6.75. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಸೈಡಿಂದ 6.75 ಎಲ್ಲಿಗೆ ಬರುತ್ತೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಉಳಿದಿರೋ ಅಂಥದ್ದು ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 1.5 ಉಳಿದಿದೆ ನನಗೆ. ಆ 1.5ನ ನಾವು ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ನೋಡಿ 3/4 ಇಂಚ್ ಆ ಕಡೆ 3/4 ಇಂಚ್ ಈ ಕಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ಇಲ್ಲಿ ಡಿವೈಡ್ ಮಾಡ್ಕೋಬೇಕು ವೇಸ್ಟ್ ಅಪೆಕ್ಸ್ ಹತ್ರ ಡಾಟ್ಗೋಸ್ಕರ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಅಪೆಕ್ಸ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಅಕ್ರಾಸ್ ಫ್ರಂಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಫುಲ್ ಶೋಲ್ಡರ್ ಬಂದು ಇವರು 13 ಡಿವೈಡೆಡ್ ಬೈ 2 ಮಾಡಿದಾಗ 6.5 ಬರುತ್ತೆ. ಅದರಲ್ಲಿ 1.5ನ ಮೈನಸ್ ಮಾಡ್ತಾ ಇದ್ದೀನಿ. ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಫ್ರಂಟ್ ಡೀಪ್ ಬಂದಿರೋದ್ರಿಂದ 1.5ನ ಮೈನಸ್ ಮಾಡ್ತಾ ಇದ್ದೀನಿ. ಸೊ 5 ಇಂಚಸ್ಸು ಉಕ್ಸ್ಪಟ್ಟಿ ಸೈಡಿಂದ 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವು ಈ ರೀತಿ ಅಕ್ರಾಸ್ ಪಾಯಿಂಟ್ ಲೈನನ್ನು ಯಾಕೆ ತೊಗೋತೀವಿ ಅಂದರೆ ನಮ್ಗೆ ಫ್ರಂಟ್ ಆರ್ಮೋಲ್ ಹತ್ರ ರಿಂಕಲ್ಸ್ ಬರಬಾರ್ದು ಅಂದರೆ ನಾವು ಈ ರೀತಿ ಲೈನನ್ನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ಅಕ್ರಾಸ್ ಫ್ರಂಟ್ ಲೈನಲ್ಲಿ ಮಿಡ್ ಪಾಯಿಂಟ್ನ ಚೆಕ್ ಮಾಡ್ಕೊತಾ ಇದ್ದೀನಿ. ಮಿಡ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗೆ ಆರ್ಮ್ ರೌಂಡ್ ಹತ್ರ ನೋಡಿ 3 ಇಂಚಸ್ಸು ಅಲ್ಲಿ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ನೋಡಿ ಅವೇನು ನಮ್ಮ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿದ್ವಲ್ಲ 3 ಇಂಚಸ್ ಹತ್ರ 1.5 ಇಂಚು ಅಲ್ಲಿಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಈ ಡಾಟ್ ಲೆಗ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಡಾಟ್ ಲೆಗ್ ಎಷ್ಟಿದೆ 4.25 ಇದೆ. ಸೇಮ್ ಅಷ್ಟನ್ನೇ ನಾವು ಆರ್ಮ್ ಕರ್ವ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ಡಾಟ್ ಲೆಗ್ ಎಷ್ಟು ಬಂದಿರುತ್ತೋ ನಮಗೆ ಸೇಮ್ ಅಷ್ಟು ಡಾಟ್ ಲೆಗ್ಗನ್ನು ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ಆರ್ಮ್ ಕರ್ವ್ ಲೈನ್ ಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಶೋಲ್ಡರ್ ಹತ್ರ 1/4 ಇಂಚು ಮುಂದೆಗೆ ಬಂದುಬಿಟ್ಟು ನೋಡಿ ಅಲ್ಲಿಂದ ನಾವು ನೆಕ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟನ್ನು ನಾನಿಲ್ಲಿ ನಾವೇನು ಕ್ರಾಸ್ ಫ್ರಂಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮೋಲ್ ಅನ್ನೋದು ನಮಗೆ 7 ಇಂಚಸ್ ಅನ್ನೋದು ಬರಬೇಕು. ನೋಡಿ ಈ ಪಾಯಿಂಟ್ ಹತ್ತಿರ ನಮಗೆ ಕರೆಕ್ಟಾಗಿ 4.25 ಇಂಚು ಬರುತ್ತೆ. ಆ ಡಾಟನ್ನು ಬಿಟ್ಟು ನಾವು ಮತ್ತೆ ಚೆಕ್ ಮಾಡ್ಕೊಂಡು ನಂಗೆ ಕರೆಕ್ಟಾಗಿ 7 ಇಂಚು ಮೇಲೆ 2 ಪಾಯಿಂಟ್ಸ್ ಅನ್ನೋದು ಜಾಸ್ತಿ ಬರ್ತಿದೆ. ಸೊ 2 ಪಾಯಿಂಟ್ಸು 1/4 ಇಂಚ್ ಈ ಥರ ಹೆಚ್ಚು ಕಡಿಮೆ ಬಂದರೆ ನೀವೇನು ಇದನ್ನು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ನಮಗೆ 1 ಇಂಚು 1/2 ಇಂಚ್ ಈ ಥರ ಹೆಚ್ಚು ಕಡಿಮೆ ಬಂದಾಗ ನಾವು ಚೆಸ್ಟ್ ಲೈನನ್ನು ಮತ್ತೆ ಮೇಲೆ ಕೆಳಗಡೆ ಮಾಡಿ ಶಿಫ್ಟ್ ಮಾಡಬೇಕಾಗುತ್ತೆ. ನೋಡಿ ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟಿದೆ 2.25 ಅನ್ನೋದು ಇದೆ. ಸೇಮ್ 2.25 ಇಂಚಿನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಏನು ನಾವು 1/4 ಇಂಚು ಮುಂದೆ ಬಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಉಳಿದಿರೋಂಥದ್ದು ನೆಕ್ ಬಿಡ್ತು ಬಂದು ನನಗೆ 2.5 ಇಂಚಸ್ಸು. ಸೇಮ್ ಇಲ್ಲಿ ನಾವೇನು ಫ್ರಂಟ್ ಡೀಪ್ಗೋಸ್ಕರ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೂಡ 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಈ ಬಾಕ್ಸ್ ಶೇಪಲ್ಲಿ ನಿಮಗೆ ಯಾವ ನೆಕ್ ಬೇಕಾಗುತ್ತೋ ಆ ನೆಕ್ಕನ್ನು ನೀವು ಡ್ರಾ ಮಾಡ್ಕೋಬೋದು. ನೋಡಿ 1.5 ಇಂಚು ಮೇಲ್ಗಡೆಗೆ ಹೋಗಿ ನಾನಿಲ್ಲಿ 3 ಪಾಯಿಂಟ್ಸ್ ನೆಕ್ಕನ್ನು ನಾನು ಮಾರ್ಕ್ ಮಾಡ್ತಿರೋದ್ರಿಂದ 1.5 ಇಂಚು ಮೇಲೆಗೆ ಹೋಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1/2 ಇಂಚು ಹೊರಗಡೆಗೆ ಹೋಗಿ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ನೀವು ಕಟ್ ವರ್ಕನ್ನು ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ಯಾನ್ವಾಸ್ ಮೇಲೆ ನಾನು ಇದನ್ನೆಲ್ಲ ಕಟ್ ಮಾಡ್ಕೋತೀನಿ. ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಎರಡೂ ಕೂಡ ನಾನು ಕ್ಯಾನ್ವಾಸ್ ಮೇಲೇ ಕಟ್ಟಿಂಗನ್ನು ಮಾಡ್ಕೋತೀನಿ. ಈಗ ನಾವು ಏನು ಈ ಡಾಟ್ ಇದೆಯಲ್ಲ ಅಪೆಕ್ಸ್ ವೇಸ್ಟ್ ಡಾಟ್ ಅನ್ನೋದು ನಾವು ಸ್ಮೂತಾಗಿ ಲೈನನ್ನು ಡ್ರಾ ಮಾಡ್ಕೋಬೇಕು. ನೋಡಿ ಯಾಕಂದರೆ ನಾವೀಗ ಡೈರೆಕ್ಟಾಗಿ ಹೀಗೆ ಕಟ್ ಮಾಡ್ಕೊಬಿಟ್ರೆ ನಮ್ಗೆ ಸ್ಟಿಚಿಂಗ್ ಮಾಡೋವಾಗ ಅದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಈ ಲೈನನ್ನು ನಾವು ಸ್ಮೂತಾಗಿ ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಈ ಆರ್ಮ್ ಕರ್ವ್ ಸ್ಕೇಲನ್ನು ಯಾವ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವ್ಯಾವ ಆ್ಯಂಗಲಲ್ಲಿ ನಾನು ಆರ್ಮ್ ಕರ್ವನ್ನ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಶೇಪ್ ತೊಗೊಳ್ತಾ ಇದ್ದೀನಿ ಅನ್ನೋದನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ನೀವು ಕೂಡ ಸೇಮ್ ಇದೇ ರೀತಿಯೇ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಸ್ಮೂತಾಗಿ ಡ್ರಾ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಸೈಡ್ ಸೀಮ್ ಅಲೌನ್ಸ್ನ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿರೋದ್ರಿಂದ ಫ್ರಂಟಲ್ಲಿ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿಲ್ಲ. ಸೊ ಸೀವಿಂಗ್ ಅಲೌನ್ಸ್ನ ಬಿಟ್ಟು ನಾವು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಲೆಂತನ್ನು ಚೆಕ್ ಮಾಡ್ಕೊಂಡಾಗ ನೋಡಿ ನನಗೆ ಲೆಂತ್ ಅನ್ನೋದು ಕಡಿಮೆ ಇದೆ. ಫ್ರಂಟ್ ಪಾರ್ಟಲ್ಲಿ ಒಂದು 1/4 ಇಂಚು. ಈಗ ಆ 1/4 ಇಂಚಿನ ಈ ರೀತಿ
ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ. ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟಿದ್ದೀನಿ, ಕೆಳಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನನಗೆ ಸೈಡ್ ಸೀಮ್ ಅಲೌನ್ಸ್ ಅನ್ನೋದು ಮ್ಯಾಚ್ ಆಗ್ತಿದೆ. ಈಗ ನಾವು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಜಾಯಿನ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. 2 ಪ್ಯಾನಲ್ಸ್ಗೂ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ. ನಾವಿಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ತಾ ಇರೋದ್ರಿಂದ 1/2 ಇಂಚು ಮಾರ್ಜಿನನ್ನು ನಾವು ಆ್ಯಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಮತ್ತೆ ಈ ಪೀಸಸ್ನ ಕಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೈನಿಂಗ್ ಮೇಲೆ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಮಾರ್ಜಿನ್ಸನ್ನು ಕೊಡಬೇಕಾಗುತ್ತೆ. ಅದ್ರ ಬದಲು ಡೈರೆಕ್ಟಾಗಿ ಯಾವ ರೀತಿ ನಾವು ಇಲ್ಲಿ ಮಾರ್ಜಿನ್ಸ್ನ ಕೊಟ್ಕೋಬೋದು ಅಂತ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟು ಪ್ರಿನ್ಸಸ್ ಕಟ್ ಒಂದು ಪ್ಯಾನಲ್ನ ಈ ರೀತಿ ಒಂದು ಡಾರ್ಕ್ ಆಗಿರೋ ಚಾಕ್ ಪೀಸನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಅದನ್ನು ಲೈನಿಂಗನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೋಬೇಕು. ನಿಮ್ಗೆ ಈ ರೀತಿ ಟ್ಯಾಪ್ ಮಾಡಿದಾಗ ಆ ಪ್ರಿಂಟ್ ಅನ್ನೋದು ನಿಮಗೆ ಆ್ಯಸ್ ಇಟ್ ಈಸ್ ಇನ್ನೊಂದು ಫ್ಯಾಬ್ರಿಕ್ ಲೈನಿಂಗ್ ಮೇಲೆ ಬಿದ್ದಿರುತ್ತೆ. ನೋಡಿ, ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಿದೆಯಲ್ವಾ ನಿಮಗೆ ಪ್ರಿಂಟ್ ಅನ್ನೋದು. ಈಗ ಅಲ್ಲೇನು ಕಾಣಿಸ್ತಿದೆಯಾ ಅದನ್ನು ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೋಡಿ, ನೀಟಾಗಿ ನಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಕಾಣಿಸ್ತಿರುತ್ತೆ. ಆ ಶೇಪ್ ಹೇಗೆ ಬರುತ್ತೋ ಹಾಗೆ ನೀಟಾಗಿ ನಾವು ಈ ರೀತಿ ಡ್ರಾ ಮಾಡಿಕೊಂಡು ಈಗ ಇಲ್ಲಿ ನಾವು ಮಾರ್ಜಿನ್ಸನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ಗೆ ಸುತ್ತಲೂ ನಾವೀಗ ಮಾರ್ಜಿನ್ಸನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಸೈಡ್ ಸೀಮ್ ಅಲೌನ್ಸಸ್ ಕಡೆ ನಾವು ಬ್ಯಾಕ್ ಪಾರ್ಟಲ್ಲಿ 2 ಇಂಚಸ್ ಮಾರ್ಜಿನ್ ಕೊಟ್ಟಿದ್ವಿ. ಸೊ ಫ್ರಂಟಲ್ಲೂ ಸೇಮ್ 2 ಇಂಚಸ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ 1/2 ಇಂಚು, ಆರ್ಮ್ ರೌಂಡ್ ಹತ್ರ, ಆರ್ಮ್ ಕರ್ವ್ ಲೈನ್ ಹತ್ರ ಕೂಡ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಶೇಪನ್ನು ನಿಮಗೆ ಫ್ರೀ ಹ್ಯಾಂಡಲ್ಲೇ ಬೇಕಾದರೆ ನೀವು ನೀಟಾಗಿ ಶೇಪನ್ನು ತೊಗೋಬೋದು. ಇಲ್ಲ ನಾನು ಟೇಪನ್ನು ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂದರೂ ಮಾಡ್ಬೋದು. ನಾನಿಲ್ಲಿ ಫ್ರೀ ಹ್ಯಾಂಡಾಗೆ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸುತ್ತಲೂ ನಾನೀಗ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಮತ್ತು ಸೇಮ್ ಆವಾಗಲೇ ಹೇಗಿತ್ತು ನಮಗೆ ಓಪನಿಂಗ್ ಸೈಡ್ ನಮಗೆ ಪ್ಲೇಸ್ ಮಾಡ್ಕೊಂಡಿದ್ದೆವು ಲೈನಿಂಗು, ಸೇಮ್ ಅದೇ ರೀತಿಯೇ ಈ ರೀತಿ ಪ್ಲೇಸ್ ಮಾಡಿಕೊಂಡೆ. ಈಗ ನಾನು ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಗೆ ನಾನು ಇಲ್ಲೇ ಡೈರೆಕ್ಟಾಗಿ ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದು ಪ್ಯಾನಲ್ನ ನಾವು ಜರುಗಿಸ್ಕೊಂಡು ಇನ್ನೊಂದು ಸೈಡು ಮಾರ್ಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಸೀವಿಂಗ್ ಅಲೌನ್ಸಸ್ನ, ಈಗ ಸೇಮ್ ಈ ಇನ್ನೊಂದು ಪ್ಯಾನಲ್ಗೂ ಕೂಡ ಡೈರೆಕ್ಟ್ ಇಲ್ಲಿ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡ್ಕೋಬೇಕು. 1/2 ಇಂಚ್ ಇರೋ ಥರ ನೋಡ್ಕೊಳ್ಳಿ. 2 ಪ್ಯಾನಲ್ಸಲ್ಲೂ 1/2 ಇಂಚ್ ಮಾರ್ಜಿನ್ ಇರಬೇಕು ನೀವು ಅಟ್ಯಾಚ್ ಮಾಡಬೇಕಾದ್ರೆ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ. ನೋಡಿ, ಕೆಳಗಡೆ ಕೂಡ 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡೆ. ಉಕ್ಸ್ ಪಟ್ಟಿ ಸೈಡು ನಮಗೆ ಲೆಂತ್ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು 1/2 ಇಂಚ್ ಮೇಲೆಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಆರ್ಮ್ ಕರ್ವ್ ಸ್ಕೇಲನ್ನ ಯೂಸ್ ಮಾಡಿಕೊಂಡು ನೋಡಿ, ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪನ್ನು ತೊಗೋಬೇಕು. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ನೀಟಾಗಿ ವಿತ್ ಸೀವಿಂಗ್ ಅಲೌನ್ಸಸ್ ಜೊತೆ ನಾವು ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಬಸ್ಟ್ ಪಾಯಿಂಟ್ ಹತ್ರ ಒಂದು ಟಕ್ಸನ್ನು ಇಟ್ಕೋಬೇಕು. ಉಕ್ಸ್ ಪಟ್ಟಿ ಸೈಡು ನಾವೇನು ಎಕ್ಸ್ಟ್ರಾ ಲೈನ್ ಇರುತ್ತೋ ಆ ಲೈನನ್ನು ಕಟ್ ಮಾಡ್ಕೋಬೇಕು. ಹಾಗೆ ನೆಕ್ ಪಾಯಿಂಟ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೊತಾ ಇದ್ದೀನಿ. ಹಾಗೆ ನೆಕ್ ಡೀಪ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ತುಂಬ ಈಸಿಯಾಗಿ ನೋಡಿ, ಈಗ ಇನ್ನೊಂದು ಪ್ಯಾನಲ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಲೈನಿಂಗನ್ನು ಈ ರೀತಿ ಜರುಗಿಸ್ಕೊಂಡು ನಮಗೆ 2 ಪ್ಯಾನಲ್ಸು ಒಂದು ಅಟ್ ಎ ಟೈಮ್ ಒಂದೇ ಸಲ ಕಟ್ ಮಾಡ್ಕೋಬೇಕಲ್ವ, ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಕ್ಲಾತ್ ಅನ್ನೋದು ಅಡ್ಜಸ್ಟ್ ಮಾಡಿಕೊಂಡು 2 ಪ್ಯಾನಲ್ಸ್ನ ಕಟ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ನೀವು ಈ ರೀತಿ ಪ್ರಿನ್ಸಸ್ ಕಟ್ ಮೆಥಡ್ನ ಲೈನಿಂಗ್ ಮೇಲೇ ವಿತ್ ಮಾರ್ಜಿನ್ ಸಮೇತ ಆ್ಯಡ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ನೀವು ಕೂಡ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಸಪ್ರೇಟಾಗಿ ನಾವು ಪೇಪರ್ ಮೇಲೆ ಡ್ರಾ ಮಾಡಿಕೊಂಡು ಆ ಪೇಪರ್ನ ತೊಗೊಬಂದು ಲೈನಿಂಗ್ ಮೇಲೆ ಪ್ಲೇಸ್ ಮಾಡೋದೆಲ್ಲ ನಮಗೆ ಟೈಮ್ ಜಾಸ್ತಿ ತೊಗೊಳುತ್ತೆ. ನೋಡಿ, ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು ನಮಗೆ ಈಗ ರೆಡಿ ಆಯಿತು. ಈಗ ಈ ಲೈನಿಂಗನ್ನು ಬೇಸ್ ಮಾಡಿಕೊಂಡು ನಾವು ಮೈನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಬ್ಲೌಸ್ ಪೀಸ್ನ ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗಿರೋ ಥರ ನೋಡ್ಕೊಳ್ಳಿ. ಹಾಗೆ ನೀವು ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡೋದಕ್ಕಿಂತ ಮೊದಲು ಅದ್ರ ಮೇಲೆ ಏನಾದರೂ ಪ್ರಿಂಟ್ ಬಂದಿದೆಯಾ ಏನು ಈ ಥರ ಚೆಕ್ ಮಾಡ್ಕೊಳ್ಳಿ. ಯಾವ ಸೈಡ್ ಪ್ರಿಂಟ್ ಬಂದಿದೆ ಅಂತ ನೋಡಿ. ನನಗೆ ಕೆಳಗಡೆ ಬ್ಯಾಕ್ ಪಾರ್ಟಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಆ ಬ್ಯಾಕ್ ಪಾರ್ಟಲ್ಲಿ ಬಾರ್ಡರ್ನ ನಾವು ಕೆಳಗಡೆ ಬರೋ ಥರ ಕಟ್ ಮಾಡಿಕೊಂಡ್ರೆ ನಮಗೇನು ಈ ಕಲಂಕಾರಿ ಡಿಸೈನ್ ಬಂದಿದೆ ಅದೆಲ್ಲ ನಮಗೆ ರಿವರ್ಸಲ್ಲಿ ಬರುತ್ತೆ. ನೋಡಿ, ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ಕಲಂಕಾರಿ ಡಿಸೈನ್ ಅನ್ನೋದು ರಿವರ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಏನು ಆ ಬಾರ್ಡರ್ ಪಾರ್ಟ್ ಇದೆಯೋ ಆ ಬಾರ್ಡರ್ ಪಾರ್ಟ್ನ ತೆಗೆದುಬಿಡ್ತಿದ್ದೀನಿ. ನೋಡಿ, ತೆಗೆದುಬಿಟ್ಟು ನಮಗೇನು ಆ ಕಲಂಕಾರಿ ಡಿಸೈನ್ ಯಾವ ಕಡೆ ಯಾವ
ಫೇಸ್ ಇದೆಯೋ ಸೇಮ್ ಆ ಕಡೆ ಬರೋ ಥರ ನಾನು ಇಲ್ಲಿ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಮತ್ತು ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನೂ ಕೂಡ ಅಡ್ಜಸ್ಟ್ ಎಲ್ಲಿ ಬರುತ್ತೋ ಅಲ್ಲಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ಸ್ಗೆ ಯಾವುದೇ ರೀತಿ ಲೈನಿಂಗನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಇಲ್ಲಿ ಬಾರ್ಡರ್ ಬಂದಿರೋದ್ರಿಂದ ಆಲ್ರೆಡಿ ಬಾರ್ಡರ್ ಅನ್ನೋದು ಸ್ವಲ್ಪ ದಪ್ಪ ಇದೆ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ವಿತೌಟ್ ಲೈನಿಂಗು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋತೀನಿ ನೋಡಿ. ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಸನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಓಪನಿಂಗ್ ಸೈಡು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಹೀಗೆ ಈ ಬಾರ್ಡರ್ ಸೈಡು ನಾವು ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸನ್ನು ನಾನಿಲ್ಲಿ ಮಿನಿ ಪಫ್ ಸ್ಲೀವ್ಸ್ನ ಕಟಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಪೇಪರ್ ಮೇಲೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಬ್ಯಾಕ್ ಪಾರ್ಟನ್ನು ತೊಗೊಂಡು ಮೇಲ್ಗಡೆ ಶೋಲ್ಡರ್ ಮಾರ್ಕಿಂಗ್ನ ಬಿಟ್ಟು, ಅಂದರೆ ಶೋಲ್ಡರ್ಗೆ ನಾವು 1/2 ಇಂಚು ಮಾರ್ಕಿಂಗ್ ಮಾಡ್ಕೊಳ್ತೀವಿ, ಅದನ್ನು ಬಿಟ್ಟು ಈ ರೀತಿ ಚೆಕ್ ಮಾಡಿಕೊಂಡಾಗ ನಮಗೆ 6 ಇಂಚ್ ಅನ್ನೋದು ಬರುತ್ತೆ, 6.5 ಇಂಚ್ ಅನ್ನೋದು ಬರುತ್ತೆ. ಆ 6.5 ಇಂಚಲ್ಲಿ 3/4 ಇಂಚನ್ನ ಮೈನಸ್ ಮಾಡಿಕೊಂಡು ನಾನು 5.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವ್ರ ಕಸ್ಟಮರು ಸ್ಲೀವ್ಸ್ ಲೆಂತ್ ಬಂದು 10 ಇಂಚಸ್ಸು ನೋಡಿ. 10 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ಅವರು ಸ್ಲೀವ್ಸ್ ಲೂಸ್ ಬಂದು ಕೆಳಗಡೆ 9.5 ಇದೆ, 9.5ನ /2 ಮಾಡಿದೆ ನಮಗೆ 4.25 ಇಂಚ್ ಅನ್ನೋದು ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಮೇಲ್ಗಡೆ 10 ಇಂಚಸ್ ಲೈನ್ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿ 5.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. 5.25 ಇಂಚಿನ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ನೀವು ಕ್ಯಾಪ್ ಹೈಟಾಗಿ ತೊಗೋಬೇಕಾಗುತ್ತೆ ನೋಡಿ. ನಿಮ್ಗೆ ಎಷ್ಟಾದರೂ ಬಂದು ನಿಮ್ಗೆ 7 ಇಂಚಸ್ ಬಂದಿರುತ್ತಾ, ನಿಮಗೆ ಬ್ಯಾಕ್ ಆರ್ಮೋಲು ಎಷ್ಟು ಬಂದಿರುತ್ತೋ ಅದರಲ್ಲಿ 3/4 ಇಂಚಿನ ಲೆಸ್ ಮಾಡಿ ಆಮೇಲೆ ಅದನ್ನು /2 ಮಾಡಿದಾಗ ನಿಮಗೆ ಈ ಕ್ಯಾಪ್ ಹೈಟ್ ಅನ್ನೋದು ಸಿಗುತ್ತೆ. ನನಗಿಲ್ಲಿ 3 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬಂದಿದೆ ಕ್ಯಾಪ್ ಹೈಟ್ಗೆ, ಸೊ ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆ ಲೈನ್ ಮೇಲೇನೂ ಕೂಡ 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಲೈನಿಂದ ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೆಕೆಂಡ್ ಲೈನಲ್ಲಿ ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ನಿಮಗೆ 6.5 ಇಂಚ್ ಅನ್ನೋದು ಸಿಗಬೇಕು. ಈಗ ಮಾರ್ಜಿನ್ಗೋಸ್ಕರ 2 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನ್ಸ್ನ ಕೂಡ ಈ ರೀತಿ ಈ ಪಾಯಿಂಟ್ಸ್ನ ಈ ರೀತಿ ಲೈನ್ಸ್ ಹಾಕ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಇದು ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ 3/4 ಇಂಚಿಗೆ ಈ ರೀತಿ ಮೇಲ್ಗಡೆ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೋಬೇಕು ನೋಡಿ. ಈ ರೀತಿ ಈ ಸ್ಕೇಲ್ ಇದ್ದರೆ ನಿಮಗೆ ಈಸಿಯಾಗಿ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ. ಸೈಡಲ್ಲಿ ನಮಗೆ ಈ ರೀತಿ ಕ್ರಾಸ್ ಇರೋದ್ರಿಂದ 90 ಡಿಗ್ರಿನ ಚೆಕ್ ಮಾಡ್ಕೊಳ್ಳಿ. ಒಂದು ಲೈನ್ಗೆ ಸ್ಕೇಲನ್ನು ಈ ರೀತಿ ಕ್ರಾಸಾಗಿ ಇಟ್ಟಾಗ ನಿಮಗೆ ಎಷ್ಟು ಡೌನ್ ಸಿಗುತ್ತೋ ಅದನ್ನೆಲ್ಲ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸೊ ನೀವು ಕಟಿಂಗ್ ಮಾಡ್ಕೊಳ್ಳೋವಾಗೂ ಕೂಡ ಅಷ್ಟು ಡೌನ್ಗೆ ನೀವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಈ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ನಿಮಗೆಲ್ಲೂ ಕೂಡ ಸ್ಲೀವ್ಸು ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಆರ್ಮ್ ರೌಂಡು ಮತ್ತು ಬೈಸಿಪ್ಸ್ ಹತ್ರ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರದೆ ಸ್ಲೀವ್ಸ್ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ನಾವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಫಸ್ಟು 2 ಲೇಯರ್ಸ್ ಇದೆ, ಅದನ್ನು ಇನ್ನೊಂದು 4 ಲೇಯರ್ಸ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ನಾವು ಅಟ್ ಎ ಟೈಮು 2 ಸ್ಲೀವ್ಸ್ನ ಒಂದೇ ಸಲ ಕಟ್ ಮಾಡ್ಕೊಳ್ಳೋದ್ರಿಂದ 4 ಲೇಯರ್ಸ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಸೈಡು ನಾನು ಈ ರೀತಿ ನೈಲಿಂದ ರಬ್ ಮಾಡಿಕೊಂಡು ಒಂದು ಫೋಲ್ಡಿಂಗನ್ನು ಈ ರೀತಿ ನೈಲಿಂದ ರಬ್ ಮಾಡ್ಕೋಬೇಕು. ಈಗ ಫೋಲ್ಡಿಂಗ್ ಸೈಡ್ ಹತ್ರದಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂದರೆ 2 ಇಂಚಸ್ 3 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನಾವು ಇಲ್ಲಿ ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡ್ತಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಈಗ ನಾವೇನು 1.5 ಇಂಚು ಫೋಲ್ಡಿಂಗ್ ಸೈಡಿಂದ ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನೀವು ಈ ಪೇಪರಲ್ಲಿ ಸ್ಲೀವ್ಸನ್ನು ಕಟಿಂಗ್ ಮಾಡಿರೋದನ್ನು ನೋಡಿ, ನೀವೇನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿದ್ದೀರಲ್ಲ ಅಲ್ಲಿಂದ ಆ 1.5 ಇಂಚು ಏನು ನೀವು ಬಿಡ್ತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಈ ಪೇಪರನ್ನು ಪ್ಲೇಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ನೀಟಾಗಿ ನೀವೇನು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಆ ಪಾಯಿಂಟ್ ಮೇಲ್ಗಡೆ ಆ ಲೈನಿಗೆ ಈ ರೀತಿ ನೀವು ಸ್ಲೀವ್ಸನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ನೋಡಿ. ಕೆಳಗಡೆ ಈ ಪಾಯಿಂಟ್ ಅನ್ನೋದು ಟಚ್ ಆಗಿರಬೇಕು ಮತ್ತು ಮೇಲ್ಗಡೆ ಲೈನ್ ಹತ್ರ ಈ ಪಾಯಿಂಟ್ ಅನ್ನೋದು ಟಚ್ ಆಗಿರಬೇಕು. ಈಗ ನಾನು ಮೇಲ್ಗಡೆ ಪಫ್ಸ್ಗೋಸ್ಕರ 1.5 ಇಂಚಿಗೆ ಎಕ್ಸ್ಟ್ರಾ ಇರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸುತ್ತಲೂ ಆ ಪೇಪರ್ ಹೇಗಿದೆಯೋ ಸ್ಲೀವ್ಸ್ ಪೇಪರು ಆ್ಯಸ್ ಇಟ್ ಈಸ್ ಡ್ರಾ ಮಾಡ್ಕೋಬೇಕು ನೋಡಿ. ಈ ರೀತಿ ಆ ಸ್ಲೀವ್ಸ್ ಹೇಗಿದೆಯೋ ಹಾಗೆ ನೀಟಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ. ಕೆಳಗಡೆ ಚೆಕ್ ಮಾಡ್ಕೊಳ್ಳಿ, ಕ್ಲಾತು ನಮಗೇನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು
ಈಗ ಮಾರ್ಜಿನ್ ಹತ್ರದಿಂದ ನಮಗೆ ಈ ಪೇಪರು ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ಈ ಸ್ಲೀವ್ಸ್ದು ಪೇಪರಲ್ಲಿ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೋಬೇಕು. ನೋಡಿ ಅಲ್ಲೇ ಕಂಡುಹಿಡ್ಕೊಂಡಿದ್ದೀವಿ. ಅಲ್ಲಿಂದ ನಾವು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನಾವೇನು ಎಕ್ಸ್ಟ್ರಾ 1.5 ಇಂಚ್ ಪಫ್ಗೋಸ್ಕರ ತೊಗೊಂಡಿದ್ದೀವೋ ಅಲ್ಲಿಂದ ಈ ರೀತಿ ಆ ಮಿಡ್ ಪಾಯಿಂಟ್ ಹತ್ರದವರೆಗೂ ಈ ರೀತಿ ಶೇಪನ್ನು ಕೊಟ್ಕೋಬೇಕಾಗುತ್ತೆ. ಈಗ ನಾವೇನು ಆ ಮಿಡ್ ಪಾಯಿಂಟ್ ಹತ್ರದಿಂದ ಈ ರೀತಿ ಶೇಪ್ ಕೊಟ್ಕೊಂಡಿದ್ದೀವೋ ಅಲ್ಲಿಂದ ಮಿಡ್ ಪಾಯಿಂಟ್ನ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಡ್ ಪಾಯಿಂಟ್ನ ಚೆಕ್ ಮಾಡಿಕೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಫ್ರಿಲ್ಸನ್ನು ಅಲ್ಲಿವರೆಗೂ ಸ್ಟಿಚ್ ಮಾಡಬೇಕು. ಈಗ ಕೆಳಗಡೆನೂ ಕೂಡ ಈ ರೀತಿಯೇ ಪೇಪರ್ ಹೇಗಿದೆಯೋ ಹಾಗೆ ಡ್ರಾ ಮಾಡ್ಕೋಬೇಕು. ಈಗ ಪೇಪರ್ನ ತೆಗೆದುಬಿಟ್ಟು ನೋಡಿ ಕೆಳಗಡೆ ನಾವು 1/4 ಇಂಚ್ ಎಕ್ಸ್ಟ್ರಾ ಇರೋ ಥರನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವು ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಬೇಕಾದ್ರೆ ನಾನಿಲ್ಲಿ 1.5 ಇಂಚು ಪಫ್ಗೋಸ್ಕರ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೇಲ್ಗಡೆ 2 ಇಂಚಸ್ಸು 3 ಇಂಚಸ್ವರೆಗೂ ನೀವು ಪಫನ್ನು ತೊಗೋಬೇಕಾಗುತ್ತೆ. ಅದು ನಿಮ್ಮ ಇಷ್ಟ. ನಿಮಗೆ ಪಫ್ ಅನ್ನೋದು ಎಷ್ಟು ಬೇಕೋ ಅಷ್ಟನ್ನು ನೀವು ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ಈ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಶೇಪ್ ತೊಗೊಳ್ಳಿ. ಚೆನ್ನಾಗಿರುತ್ತೆ ಈ ಥರ ಸ್ಲೀವ್ಸು. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಕೆಳಗಡೆನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸ್ಟ್ರೈಟಾಗಿ. ಈಗ ಮಿಡ್ಲಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು. ಹಾಗೆ ನಾವೇನು 3 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ 3 ಇಂಚಸ್ ಹತ್ರ ಕೂಡ ಒಂದು ಮಾರ್ಕನ್ನು ಇಟ್ಕೋಬೇಕು. ನೋಡಿ ಸ್ಲೀವ್ಸನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ.